ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪಾಲಿಕೆ ಪಯಣದಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ರಾಜಾಜಿನಗರದಲ್ಲಿ ಒಟ್ಟು 11 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಗರ ಪಾಲಿಕೆ ಚುನಾವಣೆಯನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗ ಸೂಚನೆ ಕೊಟ್ಟಿದೆ. ಸಿಲಿಕಾನ್ ಸಿಟಿ ಜನರ ನಾಡಿ ಮಿಡಿತವನ್ನ ತಿಳಿಯಲು ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣವನ್ನ ಆರಂಭಿಸಿದೆ. ನಾನೀಗ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 11 ವಾರ್ಡ್ಗಳು ಬರುತ್ತೆ. ಸಾನೆ ಗುರುವನಹಳ್ಳಿ, ರಾಜಾಜಿನಗರ, ಹಾಗೆ ಬಸವೇಶ್ವರ ನಗರ, ಕಾಮಾಕ್ಷಿ ಪಾಳ್ಯ, ಈ ಕಡೆ ಬಂದ್ರೆ ನೀವು ಸೀದಾ ಶಿವನಗರ, ಮಂಜುನಾಥ್ ನಗರ, ಪ್ರಕಾಶ್ ನಗರ, ದಾರಾ ಬೇಂದ್ರೆ ರೋಡ್ ಸೇರಿ ಸಾಕಷ್ಟು ವಾರ್ಡ್ಗಳು ಇಲ್ಲಿ ಇರುವಂಥದ್ದು. ಈ ಎಲ್ಲ ವಾರ್ಡ್ಗಳಲ್ಲೂ ಜನರ ಸಮಸ್ಯೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ನೋಡಿ. ಸರ್ಕಾರ ಎಂಥದ್ದು ಅಂದರೆ ಅವ್ರವ್ರ ಮನೆ ಆಡಳಿತ ತಿಳ್ಕೊಂಬಿಟ್ಟವ್ರೆ. ಏನು ಹೇಳಿ, ಜನ ಆಡಳಿತ ಮಾಡ್ತಾಯಿಲ್ಲ. ಈಗ 4 ಲೇಔಟ್ ಬಿದ್ದಿದೆ. ಮನೆ ಕಟ್ಕೊಂಡು ನೀರಿಲ್ಲ, ಲೈಟ್ ಇಲ್ಲ, ಅವ್ರಿಗೆ ಟಾರ್ ಇಲ್ಲ. ಏನಕ್ಕೆ ಮಾಡಿದ್ರು ಲೇಔಟ್, ಬಿ ಡಿ ಲೇಔಟ್ಗಳ? ಫಸ್ಟ್ ಅದನ್ನು ಮಾಡಲಿ, ಆಮೇಲೆ ಇದು BBMPಗೆ ಹೋಗಲಿ. ಈಗ ದುಡ್ಡು ಬರೋದು ನೋಡ್ಬಿಟ್ಟು ದುಡ್ಡು ತೊಗೊಂಡಿರೋವೆಲ್ಲ ಏನಾಗಬೇಕು, ಕಟ್ಟಿರೋರೆಲ್ಲ ಏನಾಗಬೇಕು ಅದನ್ನು ಯಾರೂ ಕೇಳ್ತಾ ಇಲ್ಲ ಜನ. ನೀನು ಮಾಡಿದ್ದೇ ಸರಿ ಆಡಳಿತ, ಏನು ಬತ್ತು ಲಾಭ, ಏನು ಬತ್ತು ಹೇಳಿ? ಏನೋ ಆಗೋಕ್ಕಿಲ್ಲ ಅಂತಾರಲ್ಲ. ಏನೋ 3 ವಾರ್ಡ್ ಮಾಡ್ತೀವಿ, 3 ಈಗೇನೋ 5 ಇನ್ನು 5 ಮಾಡ್ತೀವಿ ಅಂತ ಅವ್ರೆ. ಎಲೆಕ್ಷನ್ ಬೇಕಂತೀರಾ? ಹೆಂಗೆ? ಏನು ಬೇಕಾಗಿಲ್ಲ, ಏನು ಮಾಡ್ತೀರಾ? ಆದರೂ ಇದು ಕೇಳ್ತಾ ಮಾಡಿ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾವ್ರಲ್ಲ. ಮಾಡಿದ್ರೆ ಒಳ್ಳೇದು, ಮಾಡೋದಲ್ಲ. ಇವರು ಕಿತಾಪತಿನದಾಗಿ ಮಾಡಲ್ಲ. ಮಾಡೋಣ ಅಂತ ಇವ್ರು ಹೇಳ್ತಾರೆ, ಮಾಡಿ ಅಂತ ಅವ್ರು ಹೇಳ್ತಾರೆ. ನಾವು ಮಧ್ಯವಸ್ಥರಿಗೆ ನಾವು ಪಬ್ಲಿಕ್ ಒದ್ದಾಡ್ತಾ ಇರೋದು ಅಷ್ಟೇ. ಸಮಸ್ಯೆ ಬೇಜಾನಿದೆ, ಪರಿಹಾರ ಯಾರೂ ಮಾಡಲ್ಲ. ಇವರು ಮಾಡಲ್ಲ, ಅವರು ಮಾಡಲ್ಲ. ಅಧಿಕಾರ ಬಂದಾಗ ಎಲ್ಲರೂ ಮಾಡ್ತೀವಿ ಅಂತಾರೆ ಅಷ್ಟೇ. ನಾವು ಒದ್ದಾಡೋದು. ಎಲೆಕ್ಷನ್ನು ಶಾನೆ ದಿವಸ ಆಯ್ತು, ಅಲ್ಲೇ ಮಾಡಿ ಬೇಕೇ ಬೇಕು. ಸುಮಾರು ಏನೋ 10 ವರ್ಷ ಮೇಲಾಗಿರ್ಬೇಕು ಅಲ್ಲವ್ರ. ಎಷ್ಟು ವರ್ಷ ಆಯಿತು ಆಗಿದೆ, ಬೇಕೇ ಬೇಕು ಎಲೆಕ್ಷನ್ನು. BBMP ಎಲೆಕ್ಷನ್ಸು ಟೈಮ್ ಟಾರ್ಗೆಟ್ ಬಂದು ಆಗಾಗ ಅವ್ರು ಮಾಡಬೇಕು. ಅದ್ರ ಜೊತೆಯಲ್ಲಿ ಜನಗಳಲ್ಲೂ ಇದು ಕೆಲವು ಕಡೆ ಎಲ್ಲ ಹೋಗಿ ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರಿಗೆ ಏನು ತೊಂದರೆ ಇದೆ ಇದೆಲ್ಲ ವಿಚಾರಿಸ್ಬಿಟ್ಟು ಅದ್ರ ಪ್ರಕಾರ ಸ್ವಲ್ಪ ಅವ್ರಿಗೆ ಅನುಕೂಲವಾಗಿ ಮಾಡಬೇಕು. ಈಗ ಈ ಗಾರ್ಬೇಜ್ದು ಅದೇನು ಮತ್ತೆ ಹಾಗೇ ಇದೆ, ಅದರಿಂದ ಜನಗಳಿಗೆ ಅಷ್ಟೇನು ಉಪಯೋಗ ಆಗ್ತಾಯಿಲ್ಲ. ಇದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕು. ಆಮೇಲೆ ಕೆಲವೊಂದು ಗೌರ್ಮೆಂಟ್ದು ಸ್ಕೀಮ್ಸ್ ಎಲ್ಲ ಇದೆಯಲ್ಲ, BBMP ಸ್ಕೀಮ್ಸು, ಅದು ಎಲ್ಲ ಯೂನಿಟ್ಸು ಎಲ್ಲ ವರ್ಕ್ ಸರಿಯಾಗಿ ಮಾಡ್ತಾಯಿಲ್ಲ. ಆನ್ಲೈನ್ ಮಾಡ್ತಾರೆ, ಅದು ಯಾವುದು ಕಾಂಟ್ಯಾಕ್ಟ್ ಆಗೋದಿಲ್ಲ. ಭಾಳ ಕಷ್ಟ ಇದೆ. ಈ ಪಾರ್ಕಲ್ಲಿ ನೀರೇ ಬರಲ್ಲ. ನಮ್ಮನೆ ಕಡೆ ಇದು ಮೀನಾಕ್ಷಿ ನಗರ, ಅಲ್ಲಿ ಹಳ್ಳ ಪಳ್ಳ ಎಲ್ಲ ಇದೆ. ಅದನ್ನು ರೋಡ್ ಎಲ್ಲ ಸರಿ ಮಾಡಬೇಕು. ಫಸ್ಟ್ ರೋಡ್ ಸರಿ ಮಾಡ್ಯಾರು. ನೀರು ಕುಡಿಯೋಕ್ಕೆ ಬಿಡಿ ಅಂತ ಹೇಳ್ರಿ ಪಾಪ ಎಲ್ಲರೂ. ಸೊ ನಾನೀಗ ಬಸವೇಶ್ವರ ನಗರ ವಾರ್ಡ್ಗೆ ಬಂದೆ. ಇಲ್ಲಿನ ಜನ ಅವರ ಸಮಸ್ಯೆ ಏನು, GBA ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ಕೇಳ್ತಾ ಹೋಗೋಣ ಬನ್ನಿ. ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಸಾರಾಯಿ ಅಂಗಡಿ ಜಾಸ್ತಿ ಮಾಡ್ತಾರೆ, ಅದು ಜಾಸ್ತಿ ಮಾಡಿ, ಇದು ಜಾಸ್ತಿ ಮಾಡ್ತಾರೆ. ತಗೊಂಡು ಹೇಳ್ತಾರೆ ದುಡ್ಡು ಮಾಡೋಕ್ಕೆ. ಸುಮ್ಮನೆ ಎಲ್ಲ ಬರೀ ಓಲ್ ಹೊಡಿತಾರೆ ಅಷ್ಟೇ, ಆಗಲ್ಲ. ಎಲ್ಲೇ ಸುಪ್ರೀಂ ಕೋರ್ಟಿಗೆ ಕ್ಯಾರೆ ಮಾಡ್ತಾಯಿಲ್ಲ ಇವರು, ಇನ್ಯಾರು ಕ್ಯಾರೆ ಮಾಡ್ತಾರೆ ಇವರು? ಆಯಿತಾ, ಅವರು ಒದ್ದಾಡ್ತಾವ್ರು ಈಗ ಬರಲಿ ಅಂತ. ದುಡ್ಡು ಇಲ್ವಲ್ಲ, ದುಡ್ಡಿಲ್ಲ. ಈಗ ಅವ್ರದ್ದು ದುಡ್ಡು ಇದ್ರೆ ನಿಂತ್ಕೊತೀನಿ ಅಂತ, ಮತ್ತು ದುಡ್ಡೆಲ್ಲ ಎಲ್ಲಿ ನಿಂತ್ಕೊಳ್ಳಿ ನಿಂತಾರೆ? ಯಾರು ಕೊಡ್ತಾರೆ ದುಡ್ಡು ನಿಂತ್ಕೊಳ್ಳೋಕ್ಕೆ? ಮಾಡಲ್ಲ ಬಿಡ್ರಿ. ಇವರು ಕಾಂಗ್ರೆಸ್ ಗೌರ್ಮೆಂಟ್ ಮಾಡಲ್ಲ. ಅದರಿಂದ ಎಲೆಕ್ಷನ್ ಆಗಬೇಕು, ಆದರೆ ಒಳ್ಳೆಯದು. ಆಗದಿದ್ದರೆ ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ಕೈಯಲ್ಲಿ ಇರುತ್ತಾ?
ಎಲ್ಲ ಅಧಿಕಾರಿಗಳ ಕೈಯಲ್ಲಿ ಇದೆ ಇವಾಗ. ಅಧಿಕಾರಿಗಳು MLAಗಳು, ಮಿಕ್ಕಿದ್ದು ಯಾವುದೂ ಇಲ್ಲ. ಸಮಸ್ಯೆ ಇದ್ದೇ ಇರುತ್ತೆ. ಇಲ್ಲೇ ನೋಡಿ ಸೊಳ್ಳೆ ಕಾಡುಗಳಿದೆ, ಇನ್ನೇನು ರೋಡ್ಗಳೆಲ್ಲ ಚೆನ್ನಾಗಿದೆ, ಇನ್ನೇನು ಸಮಸ್ಯೆ ಏನಿಲ್ಲ. ಮಾಡಿದ್ರೆ ಒಳ್ಳೆಯದು, ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ಈಗ BBMP ಎಲೆಕ್ಷನ್ ಎಲ್ಲ 12 ವರ್ಷ ಹತ್ತದ್ರಿಗೆ ಬಂತು. ಯಾರೋ ಕಾರ್ಪೊರೇಟ್ರ್ ಇದ್ದರೆ ಆ ಏರಿಯಾ ಅವ್ರು ಚೆನ್ನಾಗಿ ನೋಡ್ಕೋತಾರೆ. ಈಗ ಎಲೆಕ್ಷನ್ನೇ ಮಾಡ್ತಾ ಇಲ್ಲ. ಏನು ಮಾಡ್ತೀನಿ ಅಂತ ಹೊರಟವ್ರೆ, ಮಾಡ್ತಾರೆ, ಅದು ಗ್ಯಾರಂಟಿ ಇಲ್ಲ. ಬಸವೇಶ್ವರ ನಗರದಲ್ಲಿ ಒಣಗಿದ ಮರಗಳು ಬಿದ್ದರೆ ಅವುಗಳನ್ನು ತೆರವು ಮಾಡೋದಕ್ಕೆ ಪಾಲಿಕೆ ಸಿಬ್ಬಂದಿ ತುಂಬಾ ಟೈಮ್ ತಗೊಳ್ತಾರಂತೆ. ಈ ರೀತಿಯ ಸಾಕಷ್ಟು ಸಮಸ್ಯೆಯನ್ನು ಜನ ಹೇಳ್ತಾ ಇದ್ರು. ಆದಷ್ಟು ಸಮಸ್ಯೆ ಕ್ಲಿಯರ್ ಆಗಬೇಕು ಅಂದರೆ ಎಲೆಕ್ಷನ್ ಆಗಬೇಕು ಅನ್ನೋ ಅಭಿಪ್ರಾಯ ಇಲ್ಲಿ ವ್ಯಕ್ತ ಆಗ್ತಾ ಇತ್ತು. ಸೊ ಇಲ್ಲಿಂದ ನಾನು ನೇರವಾಗಿ ಮಂಜುನಾಥ್ ನಗರಕ್ಕೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಪ್ರತಿ ಒಂದು ಸರಿಲೂ ಒಬ್ಬೊಬ್ಬರು ಬಂದಾಗ ಒಂದೊಂದು ಥರ ನಡೀತಾ ಇರ್ತದೆ. ಆದ್ದರಿಂದ ಎಲೆಕ್ಷನ್ ಮಾಡ್ತಾರೆ. ಬಟ್ ಈಗ ನೋಡಿ, ಸುಮಾರು 8 ವರ್ಷದ ಮೇಲಾಗಿದೆ BBMP ಎಲೆಕ್ಷನ್ ಆಗಿ. ಯಾವುದೇ ಕೆಲಸ ಕಾರ್ಯಗಳು ಸರಿಯಾಗಿ ನಡೆದಿಲ್ಲ. ಪ್ರತಿಯೊಂದು ಕಡೆಯಲ್ಲೂ ಒಂದು ರೋಡದೇ ಆಗಲಿ, ಜನಸಾಮಾನ್ಯರಿಗೆ ಬೇಕಾಗಿರೋವಂಥ ವಿಚಾರಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೆ ಇನ್ನೊಂದು ಸರಿ ಮಾಡಿ ನಮ್ಮನ್ನು ಸಾಯಿಸ್ತಾರ? ಏನು ಕೊಡ್ತಾರೆ? ಬಿಸಿಲಲ್ಲಿ ಸಾಯಬೇಕು. 250 ರೂಪಾಯಿ, 250 ಮನೆ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ 500 ಮಾಡಿದ್ದೀನಿ. ಹೆಚ್ಚನ್ನು ಮಾಡಿದ್ರೆ ಎಲ್ಲ ಜನಗಳ ಮೇಲೆ ಇನ್ನೂ ಸಾಲ ಬರುತ್ತೆ. ಇನ್ನೂ ದುಡ್ಡು ಇವಾಗ ಇರೋ ಮಾರ್ಕೆಟು ಎಲ್ಲ ತುಂಬ ಕಷ್ಟ ಇದೆ. ಸುಮ್ಮನೆ ಹಂಗೆ ಹೋಗೋದು ಬೆಟ್ರು. ಇನ್ನೊಂದು 2 ವರ್ಷ ಬಿಟ್ಟರೆ MLA ಎಲೆಕ್ಷನ್ ಬರುತ್ತೆ, ಅವಾಗ ಒಂದೇ ಸರಿ 2 ಮಾಡಿದ್ರೆ ಒಳ್ಳೇದು. ನಮ್ಮ ಏರಿಯಲ್ಲಿ ಎಲ್ಲ ಸಮಸ್ಯೆ ಇರ್ತದೆ, ಎಲ್ಲ ಸಮಸ್ಯೆನೇ. ಎಲೆಕ್ಷನ್ ಬಗ್ಗೆ ಯಾರು ಬಂದರೂ ಯಾವುದು ಒಳ್ಳೇದು ಮಾಡಲ್ಲ. ಏನು ಯಾರು ಬಂದರೂ ಅಷ್ಟೇ, ಒಳ್ಳೇದಂತೂ ಯಾರು ಮಾಡಲ್ಲ. ಒಟ್ಟು ಬೇಡ ಅಂತೀರಾ ಮತ್ತೆ? ಎಲೆಕ್ಷನ್ ಬೇಡ ಅಂತ ನಾವು ಹೇಳ್ದಂಗೆ ಆಗುತ್ತಾ? ಅವ್ರು ಏನು ಮಾಡ್ತಾರೆ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಎಲೆಕ್ಷನ್ ನಡೀಬೇಕು ಮೇಡಮ್. 10 ವರ್ಷದಿಂದ ಎಲೆಕ್ಷನ್ನೇ ಆಗಿಲ್ಲ. ಎಲೆಕ್ಷನ್ ಆದ್ರೇ ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಆಗೋದು, ಆಗಬೇಕು, ಒಳ್ಳೇದಾಗುತ್ತೆ. ನಿಮ್ಮ ಏರಿಯಾದಲ್ಲಿ ಏನೇನು ಸಮಸ್ಯೆ ಇದೆ? ಸಮಸ್ಯೆ ಇದೆ, ಕಾರ್ಪೊರೇಟ್ರೇ ಇಲ್ಲ, ಯಾರಿಗೆ ಹೇಳ್ಕೊಳ್ಳೋಣ ನಾವು? ಎಲ್ಲ ಕಾರ್ಪೊರೇಟ್ರ್ ಇದ್ದರೆ ಎಲ್ಲ ಕೆಲಸಗಳು ಮಾಡ್ತಾರೆ. ನಮಗೆ ಈ ಸಣ್ಣ ಪುಟ್ಟದೆಲ್ಲ ಮಾಡಿರೋರು, ಅವ್ರಿಗೆ ಏನಾಗೋ ಅವ್ರ ಶಕ್ತಿ ಏನಿದೆ ಅದನ್ನು ಮಾಡಿರೋರು ಅವ್ರು ಬೇಕು. ಕಾರ್ಪೊರೇಟ್ರ್ ಒಬ್ಬರು ಇರಬೇಕು, ಒಂದು ಏರಿಯಾಗೆ ಒಬ್ಬರು ಕಾರ್ಪೊರೇಟ್ರ್ ಇರಬೇಕು. ಈ ಕಡೆ ಬೇಕು ಅಂತ ಹೇಳೋಕ್ಕಾಗಲ್ಲ, ಬೇಡ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಸಮಸ್ಯೆಗಳು ಏನೇನಿದೆ ನಿಮ್ಮ ಏರಿಯಾದಲ್ಲಿ? ಸಮಸ್ಯೆ ಎಲ್ಲನೂ ಸಮಸ್ಯೆನೇ. ಸಮಸ್ಯೆ ಇಲ್ದಿರೋದೇನೂ ಇಲ್ಲ. ನೋಡಿರಿ, ಮಳೆ ಬಂದ್ರೆ ಇಲ್ಲಿ ನೋಡಿರಿ ಮರ ಬೀಳ್ತದೆ, ಅಲ್ಲಿ ಈ ರೋಡಲ್ಲಿ ನೀರು ತುಂಬ್ಕೊತದೆ, ಯಾರು ಕೇಳೋರಿಲ್ಲ ಮಾಡೋರಿಲ್ಲ. ದಿನ ಓಡಾಡೋ ರೋಡ್ ಇದ್ದು ನಾವು ಏನು ಮಾಡೋಣ, ಯಾರಿಗೂ ಹೇಳೋಣ. ತುಂಬ ವರ್ಷದಿಂದ ಮೇಡಮ್, ಈಗ ನೆನ್ನೆ ಮನೆಯಿಂದ ಅಲ್ಲ, ತುಂಬ ವರ್ಷದಿಂದ ರೋಡಲ್ಲಿ ನೀರು ತುಂಬ್ಕೊತಾ ಇರ್ತದೆ. ಅದನ್ನ ಹೇಳಿ 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 ನಮಗೂ ಸಾಕಾಗ್ಬಿಡುತ್ತೆ. ಯಾರ ಹತ್ರ ಹೋಗಿ ಏನು ಹೇಳೋಣ ಹೇಳಿ? ಅದು ಅವ್ರಿಗೆ ಸೇರಿ ನಮಗೆ ನಾವೇನು ಹೇಳೋಣ? ನಮ್ಗೇನು ಒಳ್ಳೇದಾಗಿದೆ ನಾವು ಹೇಳೋಕ್ಕೆ ಎಲೆಕ್ಷನ್ ಬಗ್ಗೆ. ನಾಗರಿಕರಾಗಿ ನೀವು ಹೇಳ್ಬೇಕಲ್ಲ. ಏನು ಹೇಳೋದು? ಯಾರು ಬಂದ್ರೂ ಎಲ್ಲನೂ ಏನೂ ಮಾಡಿಲ್ವಲ್ಲ. ಗಂಡಸರಿಗೆ ಏನೂ ಮಾಡಿಲ್ಲ. ಪಿಂಚನೂ ಬರ್ತಾ ಇಲ್ಲಲ್ಲ, 600 ರೂಪಾಯಿ. ಬರೀ ಹೆಂಗಸರಿಗೆ ಎಲ್ಲ ಫ್ರೀ ಕೊಡ್ತಾರೆ. ನಮಗೇನು ಸೌಲಭ್ಯ ಕೊಡ್ಬೇಕಂತೀರಾ? ಕೊಡಬೇಕು. ಏನು ನಾವು ಯಾಕೆ ಓಟ್ ನಾವು ಹಾಕಲ್ಲ, ಒಬ್ಬರೇ ಓಟ್ ಹಾಕ್ತಾರ? ಹಂಗೆ ಹೇಳಿ. ಸೊ ಕೇಳಿದ್ರಲ್ಲ, ಮಂಜುನಾಥ್ ನಗರದಲ್ಲಿ GBA ಎಲೆಕ್ಷನ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಕೆಲವರು ಎಷ್ಟೋ ವರ್ಷಗಳಿಂದ ಇರುವಂತಹ ಸಮಸ್ಯೆಯನ್ನೇ ಬಗೆಹರಿಸ್ತಾ ಇಲ್ಲ. ಇನ್ನು ಯಾವ ಎಲೆಕ್ಷನ್ ಮಾಡಿ ಯಾವ ಕಾರ್ಪೊರೇಟರ್ ಬಂದರೆ ಏನು ಪ್ರಯೋಜನ ಅನ್ನುವಂತಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ನೋಡೋಣ, ಮುಂದೆ ಇಲ್ಲಿಂದ ನೇರವಾಗಿ ಶಿವನಗರದ ಕಡೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಬನ್ನಿ. ಎಲ್ಲ ಇದಕ್ಕೂ ಇಲೆಕ್ಷನ್ ಬೇಕೇ ಬೇಕು. ಅದಕ್ಕೋಸ್ಕರ ನಡೆಸ್ಬೇಕು ಅವರು, ರಾಜ್ಯ ಸರ್ಕಾರದವರು. ನಮ್ಮ ಏರಿಯಾದಲ್ಲಿ ನಡೀತಾ ಇದೆ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದಾವೆ, ಅವು ಬಗೆಹರಿಸ್ತಾರೆ ಅವರು. ಮರದ್ದು ಸ್ವಲ್ಪ ಮರ ಕಡಿಯೋದು ಇದೆ, ಅವ್ರು ಹೇಳಿದ್ದೀವಿ, ಅವರು ಬಂದಿಲ್ಲ. ನೋಡೋಣ, ಒಂದೊಂದು ಕಡೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ, ನೋಡುವ. ಮಾಮೂಲಿ ಕಸದ್ದೇನು ಮಾಡ್ತಾ ಇಲ್ಲ, ಅವ್ರು ಬಂದೂ ಇಲ್ಲ. ಸುರೇಶ್ ಕುಮಾರ್ ಅನ್ನೋರು ಯಾರಂತಲೇ ಕೇಳ್ತಾರೆ ಇಲ್ಲಿ ರೋಡಲ್ಲಿ. ನಮ್ಮ ಕಷ್ಟ ಯಾರಿಗೆ ಹೇಳೋದು ಹೇಳಿ? ಇಲಿ ಕಾಟ, ವೈರಿಂಗ್ ಗಾಡಿ ನಿಲ್ಸಂಗಿಲ್ಲ, ವೈರಿಂಗು ಇಲ್ಲೆಲ್ಲೋ ನಿಲ್ಸಿದ್ರೆ ವೈರಿಂಗು ಇದೇ ಆಗುತ್ತೆ ನಮ್ಮ ಕಸ. ಮಳೆ ಬಂದಾಗ ಮರ, ಅವ್ರನ್ನ ಬಂದೇ ಇಲ್ಲ, ಇಲ್ಲಿ ಭೇಟಿನೇ ಮಾಡಿಲ್ಲ. ಈ ರೋಡು ಯಾರು ಸುರೇಶ್ ಕುಮಾರ್ ಅಂತಾರೆ. ಒಳ್ಳೇದ, ಬಟ್ ಅವರು ಮಾಡೋ ಕೆಲಸ ಮಾಡಲ್ಲ, ಎಲ್ಲ ಜನಗಳಿಗೆ ತೊಂದರೆ. ಸೊ ನಾನೀಗ
ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಜಾಜಿನಗರ ವಾರ್ಡಲ್ಲಿದ್ದೀನಿ. ಇಲ್ಲಿ ಜನ ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ, ಅವರ ವಾರ್ಡ್ನಲ್ಲಿರುವಂತಹ ಸಮಸ್ಯೆಗಳೇನು, ಕಾರ್ಪೊರೇಟರ್ ಆಯ್ಕೆಯಾಗಿ ಬಂದರೆ ಅವರಿಗಿರುವಂತಹ ಸವಾಲುಗಳೇನು, ಎಲ್ಲ ವಿಚಾರವನ್ನು ಜನರ ಬಳಿ ಮಾತನಾಡಿಸ್ತಾ ಹೋಗ್ತೇನೆ. ಕೇಳ್ಕೊಂಡು ಬರೋಣ ಬನ್ನಿ. ಯಾರಾದರೂ ಸರಿ, ನಮಗೇನು ಕಾರ್ಪೊರೇಟ್ ಆದ್ರೇನೋ ಇವ್ರು ಅದೇನು ತಮ್ಮ ಕೆಲಸ ನಾವು ಮಾಡಲೇಬೇಕಲ್ಲ. ಮಳೆ ಬಂದರೆ ಸ್ವಲ್ಪ ತೊಂದರೆ, ನೀರೆಲ್ಲ ಇರಲ್ಲ, ನೀರು ಎಲ್ಲ ಬ್ಲಾಕ್ ಆಗಿಬಿಡುತ್ತೆ, ನೀರು ಹೋಗೋದೇ ಇಲ್ಲ. ಕೇಳೋರು ಬರ್ತಾರೆ ಅಂತ ಹೇಳ್ತಾರೆ, ಯಾರೂ ಬರೋಲ್ಲ. ಆ ಹೆಲ್ತ್ ಎಲ್ಲ ಕಡೆ ಡೌನಿಂದ ನೀರೆಲ್ಲ ಬಂದು ಹೋಗಿ ನಮ್ಮ ಇದರೊಳಗೆ ತುಂಬ್ಕೊಂಡ್ಬಿಟ್ಟಿದೆ, ಪಿ ಜಿ ಒಳಗೆ ತುಂಬ್ಕೊಂಡ್ಬಿಟ್ಟಿದೆ. ಅದು BBMP ಎಲೆಕ್ಷನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದೇ ಪ್ರಾಬ್ಲಮ್, ಏನು ತೊಂದರೆ ಇಲ್ಲ. ಅವ್ರು ಗೌರ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ. ಕಾರ್ಪೊರೇಟರ್ ಬೇಕಾ? ಅದೇ ಕಾರ್ಪೊರೇಟರ್ ಬೇಕೇ ಬೇಕು. ಏನಕ್ಕೆ ಅಂದರೆ ಮಕ್ಕಳಿಗೆ ಒಳ್ಳೇದು ಮಾಡಲಿ ಅಂತ ಅದೇ ಕಾರ್ಪೊರೇಟ್ರ್ ಇದ್ರೆ ಒಳ್ಳೇದು. ಅದು ಕಾರ್ಪೊರೇಷನೆಲ್ಲ ತುಂಬ ಅಧ್ವಾನ ಎದ್ದು ಹೋಗಿದೆ. ಕಸ ಎತ್ತಲ್ಲ. ಈ ಕಸ ರೋಡ್ಗಳಲ್ಲೇ ತುಂಬ ಅನ್ಯಾಯ ಆಗ್ಬಿಟ್ಟಿದೆ ಮೇಡಮ್. ಕಸನೇ ಎತ್ತಲ್ಲ ಯಾರೂ. ತುಂಬ BBMP ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ಅವರು ಸುಮ್ಮನೆ ಏನೇನೋ ಎಲೆಕ್ಷನ್ ಮಾಡ್ತಾರೆ, ಯಾವಾಗಲೂ ಅವ್ರು ಇಷ್ಟ ಬಂದಂಗೆ ಎಲೆಕ್ಷನ್ ಮಾಡ್ತಾರೆ. BBMP ಕೆಲಸ ಮಾಡ್ತಾರೆ, ಅರ್ಧ ಕೆಲಸ ಮಾಡ್ತಾರೆ. ಅದೆಲ್ಲ ಸರಿ ಇಲ್ಲ. ನೋಡ್ಬೇಕು ಮೇಡಮ್, ಅದೇನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಏನು ಮಾಡಿದ್ರೆ ಏನು ಪ್ರಯೋಜನ ಇದೆ ಮೇಡಮ್? ರೇಟೆಲ್ಲ ಜಾಸ್ತಿ ಮಾಡ್ತಾನೆ ಇದ್ದಾರೆ, ಯಾರಿಗೆ ಪ್ರಯೋಜನ ಇದೆ? ಏನು ಸಮಸ್ಯೆ? ರೋಡ್ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಕಸ ಎತ್ತಲ್ಲ ಕರೆಕ್ಟಾಗಿ. ಸೊ ರಾಜಾಜಿನಗರ ವಾರ್ಡ್ನಲ್ಲಿ ಜನ ಕಸ ಎತ್ತಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಮಳೆ ಬಂದಾಗೂ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಕೇಳೋರು ಯಾರೂ ಇಲ್ಲ. ಕಸ ಮನಸ್ಸಿಗೆ ಬಂದಂಗೆ ಎತ್ಕೊಂಡು ಹೋಗ್ತಾರೆ ಅಂತ ಪಾಲಿಕೆ ವಿರುದ್ಧವೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋ ಚಿತ್ರಣ ಕಂಡು ಬಂತು. ಸೊ ಇಲ್ಲಿಂದ ನೇರವಾಗಿ ರಾಮ ಮಂದಿರಕ್ಕೆ ಹೋಗ್ತೀನಿ. ಅಲ್ಲಿ ಜನ ಏನು ಹೇಳ್ತಾರೆ, ಎಲೆಕ್ಷನ್ ವೈಬ್ ಹೆಂಗಿದೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಸೊ ರಾಮ ಮಂದಿರಕ್ಕೆ ಹೋಗೋಣ ಬನ್ನಿ. ಈಗಾಗಲೇ ಬರಬೇಕಾಗಿತ್ತು, ಅದು ಯಾಕೆ ಬಂದಿಲ್ಲ ನಮಗೂ ಅರ್ಥ ಆಗ್ತಿಲ್ಲ. ಬರ್ತಾ ಇದೆಯಲ್ಲ, ಸಂತೋಷ ನಮ್ಗೆ, ಇನ್ನೇನಿಲ್ಲ. ಬರಲಿ, ಎಲ್ಲರೂ ಕಾರ್ಪೊರೇಟ್ ಬರಲಿ, ಇಲ್ಲಿ ವಾರ್ಡ್ ಪ್ರಗತಿ ಆಗಲಿ, ಸಂತೋಷ ಆಗತ್ತೆ. ಯಾಕೆ ಇದುವರೆಗೆ ಯಾರು ಕೇಳೋರಿಲ್ಲ, ಜನಪ್ರತಿನಿಧಿಗಳು ಬರೀ MLA ದೂರ ಇರ್ತಾರೆ. ಏನು ಮಾಡೋದು, ಅವ್ರಿಗೂ ವರ್ಕ್ ಪ್ರಾಬ್ಲಮ್ಗಳು ಇರುತ್ತೆ. ಇವಾಗ ಸಪ್ರೇಟ್ ಆಗುತ್ತೆ ಅಲ್ವಾ. ಇವಾಗೇನೋ GB ಏನೋ ಮಾಡ್ತಿದ್ದಾರಲ್ಲ, ಜಾಸ್ತಿ ಜನನೂ ಬರ್ತಾರೆ ಅಂತ ನಾವು ಆಶಿಸೋಣ ಅಷ್ಟೇ. ಬಂದರೆ ಒಳ್ಳೇದೇ ಹೇಳ್ತಾನೆ ಇದ್ದಾರೆ. ಎಲ್ಲಿ ಬರ್ತೈತೆ? ವರ್ಷ ಲೆಕ್ಕ ಅಂತ ಹೇಳ್ತಾ ಇದ್ದಾರೆ, ಎಲ್ಲಿ ಬರ್ತೈತೆ? ಅವ್ರು ಹಾಕಿದವ್ರಿಗೆ ಏನು ಮನಸ್ಸಲ್ಲಿ ಬರ್ತದೆ ಅದು ಹೇಳ್ಬಿಡ್ತಾರೆ ಅಷ್ಟೇ. ಇವಾಗ 3 ತಿಂಗಳಲ್ಲಿ ಮಾಡ್ತೀನಿ, 6 ತಿಂಗಳಲ್ಲಿ ಮಾಡ್ತೀನಿ, ಕೋರ್ಟ್ಗಾದೆ ಎಲೆಕ್ಷನ್ ಕಮಿಷನಲ್ಲಿ ಒಬ್ಬರು ಹೆಸರು, ಕೋರ್ಟ್ಗೆ ಒಬ್ಬರು ಹೆಸರು. ಸುಮ್ಮನೆ ಇವೆಲ್ಲ ನಾಟಕಗಳು ಇದ್ರೆ ಒಳ್ಳೆಯದು. ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದೆ? ಪ್ರಾಬ್ಲಮ್ ಅಂದರೆ ಬೇಕಾದಷ್ಟಿದೆ, ಬರಬೇಕು. BBMP ಎಲೆಕ್ಷನ್ನು ವಿಚಿನ್ 5 ಇಯರ್ಸ್ ಆದಮೇಲೆ ಎಲೆಕ್ಷನ್ನೇ ಮಾಡಿಲ್ಲ ಅವರು. ಇವಾಗ ಮಾಡ್ತೀವಿ ಅವಾಗ ಮಾಡ್ತೀವಿ ಅಂತ ಆ ಗೌರ್ಮೆಂಟ್ ಇದ್ದ ಈ ಹೇಳಿದ್ರು, ಈ ಗೌರ್ಮೆಂಟ್ ಬಂದ ಏನೋ ಹೇಳಿದ್ರು, ಅದರಿಂದ ಮಾಡೇ ಇಲ್ಲ. ಆದಷ್ಟು ಬೇಗ ಮಾಡಬೇಕು, ಒಳ್ಳೆಯದು. ಸ್ವಲ್ಪ MLAಗಳಿಗೆಲ್ಲ ಭಾರ ಕಡಿಮೆ ಆಗುತ್ತೆ, ಅವರೇನು ಕೆಲಸಗಳು ಮಾಡ್ಕೊತಾರೆ ಅವರು. ಸೊ ರಾಮ ಮಂದಿರ ವಾರ್ಡ್ಗೆ ವಿಸಿಟ್ ಕೊಟ್ಟಾಗ ಇಲ್ಲಿನ ಜನ ಎಲೆಕ್ಷನ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಅಂದರೆ ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಎಲೆಕ್ಷನ್ ಆಗ್ತಾನೇ ಇಲ್ಲ. ಎಲೆಕ್ಷನ್ ಯಾವಾಗ ಮಾಡ್ತೀರಾ ಅಂತ ಪಾಲಿಕೆಗೆ ಇಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇರುವಂತಹ ಚಿತ್ರಣ ಕಂಡು ಬಂತು. ಸೊ ಇಡೀ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಮತ್ತು ನನ್ನ ತಂಡ ರಿಯಾಲಿಟಿ ಚೆಕ್ ಅನ್ನ ಮಾಡಿದಾಗ ಅನೇಕ ಕಡೆಗಳಲ್ಲಿ ಕಸದ ಸಮಸ್ಯೆ, ರಸ್ತೆ ಸಮಸ್ಯೆ, ಅದರ ಜೊತೆಗೆ ಒಣಗಿದ ಮರಗಳನ್ನು ತೆರವು ಮಾಡದೇ ಇರುವಂತಹ ಸಮಸ್ಯೆ, ಜೊತೆಗೆ ಬೇಸಿಗೆ ಮಳೆಗೆ ಬಿದ್ದಂತಹ ಮರವನ್ನು ಕೂಡ ತೆರವು ಮಾಡದೇ ಇರುವಂತಹ ಚಿತ್ರಣ ಕಂಡು ಬಂತು. ಅನೇಕ ಕಡೆಗಳಲ್ಲಿ ಎಲೆಕ್ಷನ್ ಬೇಕು ಅನ್ನುವಂತಹ ಒತ್ತಾಯವೇ ಕೇಳು ಬಂತು. ಅದ್ರ ಜೊತೆಗೆ ಎಲ್ಲಾ ಸಮಸ್ಯೆಯನ್ನ ನಾವು ಕ್ಷೇತ್ರದ ಶಾಸಕರನ್ನ ಕೇಳೋಕ್ಕಾಗೋದಿಲ್ಲ, ಏರಿಯಾಗೊಬ್ಬ ಕಾರ್ಪೊರೇಟರ್ ಬೇಕು ಅನ್ನುವಂತಹ ಒತ್ತಾಯ ಇಲ್ಲಿನ ಜನಸಾಮಾನ್ಯರು ಮಾಡ್ತಾ ಇದ್ರು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.